ಎಜುಕೇಟೆಡ್ ಇಲ್ಲೇ ಯೂಸರ್ ನೋಡ್ರಿ, ಇವ್ರು ಚಸ್ಮಾ ಹಿಡ್ಕೊಂಡು ನಿಂತ್ರಿ ಇವ್ರು. ಈಕೆ ನೋಡ್ರಿ, ಈಕೆ ಮೋಸ್ಟ್ ಸ್ಮಾಲೆಸ್ಟ್ ಇಲ್ಲೇ ಯೂಸರ್. ಈಕೆ 6 months. ಹಲೋ ಜೂಲಿ 9 years ಯೂಸರ್. ನಾವು ಏನಂತಾರೆ ಯೂತ್ ಯೂಸರ್, ನಾವು ಇವರು ಎಜುಕೇಟೆಡ್ ಯೂಸರ್. ಕೆಲವೊಬ್ರು ಓಲ್ಡ್ ಏಜ್ ಯೂಸರ್ಗಳು ಈಗ ರೆಡಿ ಆಗ್ಯಾರ. ಓಲ್ಡ್ ಏಜ್ ಏನಿಲ್ಲ, ನಾರ್ಮಲ್ ಈಗ 60+ ಏಜ್ದವ್ರು, ಮತ್ತೊಬ್ರು ಮಧ್ಯಮ ವಯಸ್ಸದವ್ರು. ಹಿಂಗೆಲ್ಲ ನಮ್ಮ ಟೀಮ್ ನಾವು ಆಮೇಲೆ ರಿವೀಲ್ ಮಾಡ್ತೇವೆ, ಈಗ ಹೇಳೋದಿಲ್ಲ. ನಮ್ದೊಂದು ಸಣ್ಣ ಟೀಮ್ ಇದೆ, ಮತ್ತು ನಾವು ಇದನ್ನ ಅವೇರ್ನೆಸ್ ಮೂಲಕ ಎಲ್ಲರಿಗೂ ಕೊಡ್ಬೇಕಂತ ವಿಚಾರ ಮಾಡೀವಿ ಅಷ್ಟೇ, ಇನ್ನೇನಿಲ್ಲ. ಇನ್ನು ಮುಂದೆ ನಾವು ಕಂಟೆಂಟ್ ಓರಿಯೆಂಟೆಡ್ ಸ್ವಲ್ಪ ಮಾಡ್ತೀವಿ, ಅದನ್ನೇ ಎಲ್ಲರೂ ಮಾತಾಡ್ರಿ ಅಂತ ಹೇಳ್ತಿದ್ದಾರೆ. ಸೊ ಇಳಿ ಬಗ್ಗೆ ಕಂಟೆಂಟ್ ಓರಿಯೆಂಟೆಡ್ ಇರ್ತೈತಿ, ಸ್ವಲ್ಪ ನೋಡ್ರಿ. ಇಲ್ಲಿವರೆಗೂ ಒಂದು 130 ವಿಡಿಯೋ ಅಂದ್ರೆ ಒಂದು ಹಂತಕ್ಕೆ ಬರಲಿ, ಆಮೇಲೆ ಬರೀ ಇದೇ ಹೇಳ್ಬಾರ್ದಂತ ಸುಮ್ಮನೆ ಇದ್ವಿ. ಬಟ್ ಈಗ ಒಂದು ಕರೆಕ್ಟ್ ಟೈಮ್ ಬಂದೈತಿ, ದೇವರು ನಮಗೆ ಅಸ್ತ ಅಂದಾರೆ. ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ ಪ್ರೋಗ್ರಾಮೇ ಮಹಾಬಲೇಶ್ವರ ಗುಡಿಯಿಂದ ಸ್ಟಾರ್ಟ್ ಆಗಿದೆ. ಸೊ ನಮಗೆ ಪಾಸಿಟಿವ್ ಬಂದೈತಿ, ದೇವ್ರ ಅಸ್ತ ಅಂದ್ಮೇಲೆ. ಮತ್ತು ಈಗ ನಮ್ಮ ಅದಕ್ಕೆ ಮುಂದೆ ಹಂಗೆ ಅದ ಒಂದು ಎನರ್ಜಿಯಿಂದ ನಾವು ಮುಂದೆ ಹೋಗ್ತಿದ್ದೇವೆ. ಈಗ ಒಂದು ಅವೇರ್ನೆಸ್ ಏನು ಪ್ರೋಗ್ರಾಮ್ ಕೊಟ್ವಿ, ಸ್ಟಾರ್ಟ್ ಆಗಿದ್ದು, ಈಗ ಹಂಗೆ ಡೈಲಿ ಒಂದು ಅವೇರ್ನೆಸ್ ಕೊಟ್ಕೋತ ಹೋಗ್ತಿದ್ದೀವಿ. ನಮಗೂ ಒಂದು ಹೊಸ ಅನುಭವ ಮತ್ತು ಒಳ್ಳೇದು. ಒಬ್ಬರಿಗೆ ಹೆಲ್ತು, ಅವ್ರ ಮೈಂಡ್ ಎಲ್ಲಾನು, ಸೋಲು ಎಲ್ಲಾನು ನಾವು ಅವೇರ್ನೆಸ್ ಕೊಡೋದು. ನಮಗೂ ಒಂದು ಏನೋ ವರ್ಕ್ ಮಾಡ್ತಿದ್ದೀವಿ ಅಂತ ಅನ್ಸೋ ಒಂದು ಮಾಡ್ತಿದ್ದೀವಿ. ಇಲ್ಲಿ ನೀವು ಹಾಕೊಂಡಿದ್ದು ಭಾಳ ಜನ ನೋಡಿದಾರಂತೆ, ಅದಕ್ಕೆ ಅವರು ಅಂತಾರೆ ಏನೋ ಹಾಕೊಂಡಿರ್ತಾರೆ, ಅದೇನೋ ಮೈಕ್ ಅನ್ಕೊಂಡಾರೆ ಕೆಲವರು, ಅದೇನೋ ಯೂಟ್ಯೂಬ್ ಮಾಡ್ತಾರಲ್ಲ ಅದ್ರದ್ದಂತ. ಆದ್ರೂ ಅಷ್ಟು ಅಬ್ಸರ್ವೇಷನ್ ಕೆಲವ್ರು ಮಾಡ್ಯಾರ ಅಂದ್ರೆ ನಾವಲ್ಲಿ ಚಾರ್ಜ್ ಇಟ್ಟಿವಿ. ಜಾಸ್ತಿಯಾಗಿ ನಾವು ಇಲ್ಲಿ ಬಗ್ಗೆ ಹೇಳ್ತೀವಿ ಅಷ್ಟೇ ಆಗ್ಲಿ, ಹಿಂಗೆ ಡೋರ್ ಟು ಡೋರ್ ಅಲ್ಲ. ನಿಮ್ಗೆ ಭಾಳ ಅದ್ರದ್ದು ನೆಸೆಸಿಟಿ ಇದೆ, ಅದಕ್ಕೆ ನೀವಾಗ ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು ಬಂದು ಎನ್ಕ್ವೈರೀಸ್ ಮಾಡಿದ್ರೆ ಭಾಳ ಚೆನ್ನಾಗಿರ್ತದೆ. ಅದ್ರಾಗೇನು ಇದು ಇಲ್ಲ ಏನಿಲ್ಲ, ಮಾತಾಡೋದಕ್ಕೆ ದುಡ್ಡಿಲ್ಲ ಅಂತಾರ. ಅವೇರ್ನೆಸ್ ತಗೊಳ್ರಿ, ಯಾಕಂದ್ರೆ ನಮ್ಗಂತೂ ಅವೇರ್ನೆಸ್ ಕೊಟ್ಟಿದ್ದೀವಿ, ಆದಷ್ಟು ಕೊಡ್ತೀವಿ. ಆಮೇಲೆ ಎಲ್ಲ ಸರ್ವಿಸ್ ಕೊಡೋ ಅಂಥದ್ದಲ್ಲ ಇದು. ನೀವು ಇಂಟ್ರೆಸ್ಟ್ ತೊಗೊಂಡು ನಿಮಗೆ ನೆಸೆಸಿಟಿ ಇದೆ ಲೈಫಲ್ಲಿ ಅಂತ ಹೇಳ್ಬೇಕಂತೀವಿ. ಯಾಕಂದರೆ ಏಜ್ಗಿಂತ ಅದು ಒಂಥರ ಇಟ್ಸ್ ನಾಟ್ ಎ ಡಿವೈಸ್. ಅಂದರೆ ಅದು ಒಂದು ಕ್ಯೂರಬಲ್, ಅಂದರೆ ವೆಲ್ನೆಸ್ ಪ್ರೋಗ್ರಾಮ್ಸ್ ಇರ್ತಾವೆ ಅದರಲ್ಲಿ. ಸೊ ವೆಲ್ನೆಸ್ ವಿತೌಟ್ ಮೆಡಿಸನ್, ಹಿಂಗಾಗಿ ಅದನ್ನ ನಾವೇ ಬರೀ ಫ್ರೀಕ್ವೆನ್ಸಿಯಿಂದ ವಿತೌಟ್ ಮೆಡಿಸಿನ್ಸ್ ಆಯ್ತು. ವೆಲ್ನೆಸ್ ಪ್ರೋಗ್ರಾಮ್ ಅಷ್ಟೇ, ಅದು ಮೆಡಿಸನ್ ಇಲ್ಲ. ಮೆಡಿಸನ್ ನಾಟ್ ಎ, ಅದು ನಿಮ್ಗೆ ಬಿಟ್ಟಿದ್ದು. ಆಮೇಲೆ ನಿಮಗೆ ಅದು ಗೊತ್ತಾಗ್ತದೆ ಏನಂತ ಅಷ್ಟೇ. ಓಕೆ ಗೈಸ್, ನಿಂದೇನ? ಓಕೆ ಗೈಸ್, ಇಕ್ಕಿ ನೋಡ್ರಿ. ಓಕೆ ಆ್ಯಪ್ಸ್ ತೋರಿಸಿ ಅಂದ್ರೆ ಅದು ಇಡೀ ನಿಮ್ಮ ಕ್ಯಾಮ್ರಾ ನನ್ನ ತೋರಿಸಿ ಅಂತ ಹೇಳ್ತದೆ. ಇದು ಯಾವುದೋ ಅದ್ರ ಜೋಡಿ ಬಂದಿದ್ದು. ನಮ್ಮ ಕೊಡ್ರಿ ಅಂದ್ರೆ ನಾನು ಇವತ್ತು ಇಟ್ಕೊಂಡು ಕೊಡ್ತೀನಿ. ನನ್ನ ಕಡೆ ಅದಾವ, ಅವ್ರಿಗೆ ಬೇಕಾಗತ್ತೆ. ಮನೆ ಹೊಲಿದಾಗ ಒಂದು ಉಳಿದೈತೆ ಅನ್ನತ್ತಿದ್ರು. ಚಂದ ಐತೆ ನೋಡ್ರಿ, ಲೇಡೀಸ್ದು ಐತಿ. ಈಗ ನಾವೆಲ್ಲ ಹೋಗ್ತಿದ್ದೇವೆ ಅಂದ್ರೆ ಈಗ ತೋರಿಸ್ತೀವಿ. ಇವತ್ತಿನ ಮೊದಲನೇ ಭೇಟಿ ಯಾರ ಜೊತೆ ನಾನು ಬರೀ ನಾವು ಕ್ಲೆನ್ಸ್ ವಾಟರ್ ಕುಡಿಲಿಲ್ಲ ಅಂದ್ರೆ ನನ್ನ ಥ್ರೋಟ್ ಹಿಡಿದು ಬಿಡ್ತು. ಇಂಪ್ಯೂರಿಟಿ ಮತ್ತು ಟಾನ್ಸಿಲ್ ಅಂತ ತೋರ್ಸೋದು. ನಾವು ಇರೋ ನೀರನ್ನು ಕ್ಲೆನ್ಸ್ ಮಾಡ್ಕೊಳ್ತೀವಿ. ಮ್ಯಾಗಿಲಿದ್ದು ನೀರು ಕುಡ್ದು ರೂಢಿ ಆಗತ್ತೆ. ನಾವೆಲ್ಲರೂ ಹೋದ್ರೆ ಅದಕ್ಕೆ ಈಗ ಪ್ರಾಬ್ಲಮ್ ಆಯ್ತು ನಮ್ಗೆ. ಏನಿಲ್ಲ, ಬಟ್ ಅದು ಐತೆ. ಬಟ್ ಏನಂದ್ರೆ ಮ್ಯಾಗಿಲಿ ನೀರ್ ಬಗ್ಗೆ ಹೇಳ್ರಿ. ಮ್ಯಾಗಿಲಿ ನೀರು ಅಂದ್ರೆ ಅದು ಇದು ನ್ಯೂಟ್ರಿಷನ್ ಮತ್ತು ಪ್ಯೂರ್ ಮತ್ತು ನ್ಯೂಟ್ರಿಷನ್ ಎರಡು ವಾಟರ್ ಕ್ಲೆನ್ಸ್ ಮಾಡಿ ಕೊಡ್ತೈತಿ. ಅದು ಒಂದು. ಎರಡನೇದೇನಂದ್ರೆ ಯಾವ ಅದ್ರಾಗ ಇಂಪ್ಯೂರಿಟಿ ಬೇಕಾದ ನೀರದ್ರಲ್ಲಿ ಇಂಪ್ಯೂರಿಟಿ ಇದ್ದೇ ಇರ್ತಾವೆ ಕಷ್ಟಾದರೂ. ಸೊ ಅದು ಇಮ್ಯುನಿಟಿ ಪವರ್ ಇದ್ದರೆ ಇಮ್ಯುನಿಟಿ ಪವರ್ ಇದ್ರೆ ಏನು ಪ್ರಾಬ್ಲಮ್ ಏನಾಗಿಲ್ಲ. ಇಮ್ಯುನಿಟಿ ಪವರ್ ಇಲ್ಲದ ಮತ್ತೆ ಯಾವ್ದಾರು ನಾವು ಬಿಸಿಲು ನೀರು, ಮ್ಯಾಗಿ ನೀರು ಅಂಥವು ಯಾರು ನಾವು ಅಡಿಕ್ಟ್ ಆಗಿದ್ವಿ ಅಂದ್ರೆ ಆಯ್ತು. ಆದ್ರೂ ಎಲ್ಲದ್ರಾಗ ಇದ್ದೇ ಇರ್ತದೆ. ಬಟ್ ಇದ್ರಾಗ ಮೊದಲಿಗೆ ನಾವು ಇಲ್ಲಿಕ್ಕಿಂತ ಮೊದಲು ಕುಡಿತಿದ್ವಿ. ಓಕೆ, ಈಗ ನಮಗೆ ಈ ಒಂದು ಪ್ಯೂರಿಟಿಗೆ ಹೋಗ್ಬಿಟ್ಟಿವಲ್ಲ, ಇದೇ ಬೇಕನ್ನಿಸ್ತದೆ. ಇವಾಗ ಬೇಕನ್ನಿಸ್ತದೆ. ಒಟ್ಟು ಹೊರಗೆ ಹೋಗಿ ನೀರಲ್ಲಿ ಇರ್ತಲ್ಲ, ಹೊರಗೆ ನೀರು ಜಾಸ್ತಿ ಕುಡಿತಾರ. ಬಟ್ ಯಾವ ನೀರು ಇರ್ತಾವ ಗುರ್ತಿರುದಿಲ್ಲ. ಬೋರ್ ನೀರು, ಟ್ಯಾಂಕ್ ಯಾವಾಗ ತುಳಿದಿರ್ತಾರೋ ಇಲ್ಲೋ ಗುರ್ತಿರುದಿಲ್ಲ. ನೀರು ಹೋದ್ಕೊಂಡು ಗೆಸ್ಟ್ ಅಂತ ಕೊಡ್ತಾರೆ. ಇಟ್ಬಿಟ್ಟಂದ್ರೆ ಇದ್ರದ್ದು ಒಂದು ಫುಲ್ ಕ್ಲೆನ್ಸ್ ಆಗ್ತೈತೆ. ಪ್ರತಿಯೊಬ್ಬರ ಮನೆಯಾಗ ಮ್ಯಾಗಿಲಿ ಇಲ್ಲ ನೆಕ್ಸ್ಟ್ ಎಲ್ಲರೂ ಅವ್ರು ಕೊಡ್ತಾರೆ. ಇಲ್ಲಿಕಂದ್ರೆ ಅವ್ರು ಹೆಂಗೆ ಮಾಡ್ಬೇಕು? ಹಿತದೃಷ್ಟಿನಾಗ ಮಾತಾಡ್ತಾನೆ. ಎಲ್ಲಾರು ಮ್ಯಾಗಿಲಿ ತಗೊಳ್ರಿ, ನಿಮ್ಗೆ ಗೊತ್ತಾಗ್ತದೆ. ಪ್ರೀ ಪ್ಲ್ಯಾನ್ಡ್ ಅಂದ್ರೆ ನೋಡಿ ಅದಕ್ಕೆ ಈಗ ನೋಡಿ ಲೈವ್ ಎಕ್ಸಾಂಪಲ್. ನಾನು ಏನೂ ಇರಲಿಲ್ಲ ಪ್ರಾಬ್ಲಮ್. 2 ದಿನ ಸ್ವಲ್ಪ ಬೇರೆ ನೀರು ಕುಡಿಯೋದಕ್ಕೆ ಸ್ಟಾರ್ಟ್ ಆಯ್ತು. ನಮ್ಮ ದಾಮನೆಯಿಂದ ಈ ಮನೆವರೆಗೆ ಓಡಿ ಬಂದೈತೆ ನೋಡ್ರಿ. ಇಂಥ ಬಿಳಿ ಮಗಳಿದು, ಬಿಳಿ ಮಗಳು. ನಿಂಗೆ ಬಿಸ್ಕೆಟ್ ಹಾಕಿಸೋವರೆಗೆ ಹೋಗೋದಲ್ಲ ಸುಮ್ಮನೆ. ಈಗ ನಾವು
ಬಿಳಿ ಮಗಳು. ಈಗ ಮನೆ ಏನು ಮಾಡಿದ್ದಲ್ಲ ನೀ ಇಲ್ಲೇ ಇರಲ್ಲ, ನಾಯಿ ಕಡೆ ತಗೊಂಡ್ ನೋಡಿ ಹೋದಂದು ಹಿಂಗೆಲ್ಲ ಮಾಡ್ಕಂತ. ಏನೋ ಅದು ಸಿಕ್ಕೈತಿ ಅದು ಕೊಟ್ಟಾರ ಏನೋ ಒಂದು ನೋಡ್ರಿ ಇವಾಗ ಎಲ್ಲಿ ಸಾಯಂಕಾಲದವರೆಗೆ ಇವತ್ತು ನೋಡ್ರಿ ಎಲ್ಲ ಬರ್ತೀವಿ. ಫಸ್ಟ್ ನಾವು ಇಲ್ಲೇ ಬಂದಿವಿ ಯಾಕಂತಂದ್ರೆ ಏನಂತಾರ ಯೂಸರ್ಗಳಿಗೆ ಒಂಥರ ಯೂಸರ್ಗಳು ಒಂದು ಸ್ವಲ್ಪ ಹುರಿ ತುಂಬಿಸಿ ಹೋಗೋಣ ಅಂತ ಬಂದಿವಿ. ನಮ್ದು ವಾಯ್ಸ್ ಹಿಂಗ್ ಲೋ ಆದ್ರೂ ಕೂಡ ನಾವು ಹುರಿ ತುಂಬಿಸ್ತೀವಿ. ನೋಡ್ತೀರಿ ಇವಾಗ ಹೆಂಗ್ ಹುರಿ ತುಂಬಿಸ್ತೀವಿ. ಆಮೇಲೆ ಮಟ್ಟ ನೋಡೋಣ ಯಾರ್ಯಾರು ಸಿಗ್ತಾರಂತ. ನಾವು ಕುಡಿತೀವಿ, ನಮ್ದೇನಿಲ್ಲ. ಈಗೇನು ಆನ್ ಮಾಡಿರ ಮತ್ತೆ ಮಾತಾಡ್ಕೊಂಡೇನು ಆನೇ ಆಗಿಲ್ಲ ಅಂದ್ರೆ ಮತ್ತೆ ನಂದು ಹಾಕು ಏನು ಡಂಬೆ ಆಗಿ ಹೋಗ್ತೈತೆ ಅಲ್ಲಿ. ಆಯ್ತು ಇವಾಗ ನೋಡ್ರಿ ಎದ್ರಂದ್ರೆ ಯಾರವ್ರಂತ ತೋರಿಸ್ತೀವಿ. ಇಲ್ಲೇ ಏನು ಭಾಳ ದೂರ ಇಲ್ಲ, ಅವ್ರು ಮಕ್ಕಂಡಾರ ಒಂದಿಬ್ರು. ಇವಾಗ ತೋರಿಸ್ತೀವಿ ಅವ್ರನ್ನ ಯಾರಂತ. ಸುಮ್ಮನಿರೆ ಆಯ್ತಾ? ಇನ್ನಷ್ಟು ತಿಂತಿ ಹಾಕ್ಬಿಡ್ರ ಕಡೆ ಸುಮ್ಮನೆ. ಅವೇನಂತ ಹೇಳಿ ಮತ್ತೆ ಕುಕ್ಕು ಏನವ ಕುಕ್ಕುಗೆ ನೀರು ನಿನ್ನ ಫ್ರೆಂಡ್ಸಾ ಕುಕ್ಕು? ಮತ್ತು ಆಮೇಲೆ ಬಂದ್ರೆ ಅಲ್ಲಿ ಹಾರು ಬರ್ತಾವ ನೋಡಂತೇಳಿ. ಅಲ್ಲಿ ನಮ್ಮ ಕಡೆ ಯಾವ ಕುಕ್ಕು ಬರೋದಿಲ್ಲ, ಬರೀ ನಾಯಿ ಬಿಟ್ಟು ಬರೀ ನಾಯಿ ಅದಾವ ನಮ್ಮ ಕಡೆ. ಕುಕ್ಕು ಅಲ್ಲಿ ಬರ್ತದೆ ತಗೋ, ನೀನು ನೆನ್ಪಿಟ್ಕೊಂಡು ಅದಲ್ಲ ಊಟ ತಿನ್ನಕ್ಕೆ ಬರ್ತದೆ ನೋಡಿ. ಎಷ್ಟು ಚೆನ್ನಾಗಿ ಮಾಡ್ಯಾರ ನೋಡಿದ್ರೆ ಅನ್ಕಂತೀರಂತ ಬಟ್ ಅಂತ. ಆಮೇಲೆ ಹೋದ ಕೂಡಲೇ ಎದ್ದ ಆಕ್ಟಿವ್ ಆಗಿ ಏನೋ ಬಿಡಿಸ್ದ ಬರದ ಏನೋ ಮಾಡ್ದ ಆಡಕ್ಕೆ ಹೋದ. ಅಲ್ಲಿವರೆ ಮಕ್ಕಂಡಿದ್ದ ಅವನು. ಆಕಿಗೆ ಏನು ತಿನ್ಬಾರ್ದು. ಪವಿತ್ರ ಹಂಗಿನ ಜೋಡಿ ಮಾತಾಡ್ತಾರೆ. ಇದು ಎಲ್ಲ ಗೋಸ್ಕರ ಹಂಗೆ ಯಾಕೆ ನಿನ್ನ ಜೋಡಿ ಕ್ಲೋಸ್ ಆಯ್ತು ಏನು ಹೇಳ್ತಾರೆ? ಅದೇನು ಕ್ವಶನ್ ಎಲ್ಲೋದ್ರು ಸೌಕರ್ಯ ಅವ್ರು ಮಂಗಳವಾರ ರಜೆ ಕೊಟ್ಟಾರ್ರಿ. ನೋಡ್ಲಿಕ್ಕೆ ಬರಲ್ಲ, ನಾವು ಇವ್ರ ಮನೆಗೆ ಬಂದಿದ್ದೀವಿ. ಮಂಗಳವಾರ ವರ್ಕಿಂಗ್ ಇಲ್ಲ ಆದ್ರೆ 31st ಇದೈತಲ್ಲ ಬ್ಯಾಂಕ್ ಕ್ಲೋಸ್ ಐತಲ್ಲ, ಬ್ಯಾಂಕ್ ಆಲ್ರೆಡಿ ಐತೆ ಅಂತ ಬ್ಯಾಂಕ್ ಇಲ್ಲ ನಡಿ ಎಲ್ಲಿ ಬಂದ್ರು ಏನಂತ ನೋಡ್ರಿ. 1 ವರ್ಷ 2 ವರ್ಷ ಆಗಿರ್ಬೇಕು ಅವ್ರು ಬಂದಿಲ್ಲ ಆದ್ರೆ ನಾವು ಅವ್ರ ಮನೆಗೆ ಬಂದೀವಿ ನೋಡ್ರಿ. ಫ್ರೆಂಡ್ ಅಂದ್ರೆ ಹಿಂಗೆ ತೋರಿಸ್ಬೇಕು. ಬ್ಯಾಡ ಅಂತ ಕಂಪ್ಲೇಂಟ್ ನೋಡ್ರಿ. ಒಟ್ಟು ಬಂದಿರೋ ಇವ್ರ ಫ್ರೆಂಡ್ ಇಲ್ಲ, ನಮ್ಮ ಫ್ರೆಂಡ್ ಒಬ್ರು ಆಕೆ ಮನೆ ಡ್ರೆಸ್ನಾಗಿದ್ದಾಳ, ನಾವು ಮನೆ ಡ್ರೆಸ್ನಾಗೆ ಬಂದಿದ್ದೀವಿ. ನಾ ಕಾಣತ್ತೇನಿಲ್ಲ. ಬ್ಯಾಡ ಏನು ಮಾಡ್ಬೇಡ್ರಿ, ನಮ್ದು ಸಂಡೇ ಐತಿ ಇವತ್ತು. ಏನಿಲ್ಲ ಚಾ ಮಾಡ್ರಿ. ಇವ್ರ ಫ್ರೆಂಡ್ ಇಲ್ಲ ಆದ್ರೆ ಅವ್ರು ಯಾವ ಸಿಗ್ತಾರ ಗೊತ್ತಿಲ್ಲ. ಅದೇ ಸಾಯಂಕಾಲ ತೋರಿಸಿ ಹೋದು ಲಾಕ್ದಾಗ ಅವ್ರು ಅಡಿಗೆ ಅಂದ್ರೆ ನಮ್ದು ಮಹಾಪ್ರಸಾದ ಅವರ ಮಾಡ್ಯಾರ ಗುಡಿಯಾಗ ಅಂತೇಳಿ. ಅವ್ರದ್ದು ಮನೆ ನೋಡ್ರಿ ಇದು. ನಾವು ಯಾವಾಗ ಬರ್ತಿರ್ತೀವಿ ನಮ್ಮ ಮತ್ತೆ ಫಸ್ಟ್ ಈಕಿ ಹರೇಣಿ ಅಪ್ಪ ಮತ್ತೇನಿಲ್ಲ ಅಕ್ಕಿ ಏನೋ ಏಜ್ ಚಲೋ ಅದ. ಇಲ್ಲ ಅದಲ್ಲ ಅದು ಅದ್ರ ಬರೀ ಗಡಿಯಾರ ತೋರಿಸ್ತೈತ್ರಿ, ಇದ್ರಾಗೆಲ್ಲ ಹೆಲ್ತ್ ತೋರಿಸ್ತೈತಿ. ನಿಮ್ದೆಲ್ಲ ಪೂರ್ತಿ ನಿಮ್ ಬಾಡಿ ಸ್ಕ್ಯಾನ್ ಆಗ್ತದೆ ಪೂರ್ತಿ. ಇದು ನಮ್ಮ ಅಪ್ಪ ಬಂದ್ಮೇಲೆ ತಗೊಂಡಿವ್ರಿ. ನೀರು ಚೇಂಜ್ ಆಗಿ ಕುಡ್ದಿದ್ದಕ್ಕೆ ನಂಗೆ ಜೋರ್ ಮಾತಾಡಕ್ ಬರಲ್ಲ. ಒಬ್ರು ಕೊಟ್ಬಿಟ್ರು ನೀರು ಕುಡಿದ್ನಿ ಮತ್ತೆ ಹಿಂಗಾಗತ್ತೈತಿ. ಇದು ಅಪ್ಪ ಬಂದ್ಮೇಲೆ ತಗೊಂಡಿವಿ. ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ ಇದ್ರ ಬಗ್ಗೆ. ಅದ ವೈರ್ ಇದಲ್ಲ ಹೌದು ನೋಡ್ಯಾರ. ಪೇಪರ್ದವ್ರು ಇದಕ್ಕೆ ಹೊಂಟಿದಿವ್ರಲ್ಲ ಇವ್ರು ಬಂದಾಗ ನೋಡ್ಯಾರಂತಾರಲ್ಲ ಮತ್ತೆ.
ಬರೀ BP ಆಟೋ ಇದು ಫುಲ್ ಬಾಡಿ ಸ್ಕ್ಯಾನ್ ಮಾಡ್ತೈತಿ. ಈಗ ಆಯ್ತು ಬಿಡ್ರಿ, ಅದು ದಿವಸ ಸ್ಕ್ಯಾನ್ ಮಾಡಿ ನೋಡ್ರಿ, ನಾವು ಹೋಗ್ಬಿಡೋಣ ಅಷ್ಟೇ. ಏನಾದ್ರು ಮತ್ತೇನು ಚಾರ್ಜ್ ಆಮೇಲೆ ಕೊಡಂತವ್ರ ಈಗ ಆಯ್ತು. ಅಲ್ಲ ನಾವು ಓದಿಸಿದ ನೀವು ಕೊಟ್ಟಿಲ್ಲ ಅಂದ್ರೆ ನಮ್ಮ ದೊಡ್ಡ ಬರಂಗ ಆಗ್ಲಿ ಅಂತ ವಿಶ್ ಮಾಡ್ರಿ ಅಟ್ಲೀಸ್ಟ್. ಮಾಡಿಲ್ಲ ಅಲ್ಲ ರೊಕ್ಕ ಬರ್ಲಿಪ್ಪ ಅಂದನಾಗರ ಬರ್ತಿಲ್ಲ. ಅಟ್ಟ ಸಾಕು. ಎಲ್ಲ ಚಲೋ ಆಗ್ಲಿ ಅಂತ ಹೇಳ್ರಲ್ಲ. ಎಲ್ಲಾರ್ಗೂ ಬರ್ಲಿ, ನಿಮ್ಗೂ ಬರ್ಲಿ, ನಮ್ಗೂ ಬರ್ಲಿ. ಈಗ ಮಾಡ್ತೀವಿ, ಅದು ಡಿಸ್ಕ್ಲೋಸ್ ಮಾಡಂಗಿಲ್ಲ, ನಾವು ಡಿಲೀಟ್ ಮಾಡಿ ಹೋಗ್ತೀವಿ ಅದಕ್ಕೆ ಮಗುವಾಗ ಅಷ್ಟೇ. ಓಕೆ, ಥ್ಯಾಂಕ್ ಯು, ಕ್ಯಾರಿ ಆನ್. Salute. Salute. Julie, down. Salute. Salute. Down. Salute. Salute. Stay. No. Salute. Salute. Stay. Good girl. Sleep. Julie, sleep. Sleep. Roll. Sleep. ರೋಲ್ ಸರ್ವನ್ನ ಮಾಡ್ತೀಯಲ್ಲ. ಅದು ಅಪ್ಪ ಹೇಳ್ದ ಮಾಡೋದು. ನೀವು ಹೇಳ್ರಿ ರೋಲ್ ನನ್ನ ಕಡೆ ಮಾಡಲ್ಲಕ್ಕೆ ಜಾಸ್ತಿ ಹಂಗ ಮಾಡ್ತಾಳ. ನನ್ನ ಕಡೆ ಸಲ್ಯೂಟ್ ಮಾಡ್ತಾಳ. ಸ್ಲೀಪ್. ಜೂಲಿ ಸ್ಪೀಕ್ ಹೇಳಿಲ್ಲ ನಾವು. ರೆಸ್ಟ್. ಡೌನ್. ರೆಸ್ಟ್. ಸ್ಲೀಪ್. ರೋಲನ್ ಮಾಡಲ್ಲಕ್ಕೆ ನಮ್ಮ ಕಡೆ ಜಾಸ್ತಿ ಮಾತಾಡ್ತಾಳ ನೋಡಿ ಹೆಂಗ. ರೋಲನ್ ಮಾಡ, ಅದೊಂದು ಮಾಡಿದ್ರೆ ಅಷ್ಟೇ ನೀನ್ ಗುಡ್ಗಲ್ ಅನ್ನೋ ನೀನು. ಸ್ಲೀಪ್. ರೆಸ್ಟ್. ಸ್ಲೀಪ್. ರೋಲ್. ಅವ್ರ ಪನಿಷ್ಮೆಂಟ್ ಕೊಡ್ತಾರೆ ಅವ್ರೆ ಅನ್ಸತ್ ಪಾಪ. ನಾವು ಪನಿಷ್ಮೆಂಟ್ ಕೊಡಂಗಿಲ್ಲ. ಜೂಲಿ ಸ್ಪೀಕರ್ ಮಾಡು. ಸ್ಪೀಕ್. ನೋ ಮಾಡಿಸ್ರಿ. ನೋ ಅಲ್ಲಲ್ಲಿ ಊಟ ಇಟ್ಟು ನೋ ಮಾಡ್ತಾಳಲ್ಲ ಜೂಲಿ. ಸ್ಟೇ. ನೋ. ನಂದು ಊಟ ಅಂತಕ್ಕಿ ನೋಡ್ರಿ ಹೆಂಗ್ ಮಾಡ್ತಾಳ. ಸ್ಟೇ. ಗುಡ್ ಗರ್ಲ್ ಜೂಲಿ. ಗುಡ್ ಗರ್ಲ್ ಅಂದ್ರೆ ಎಲ್ಲಾರು ನೀನು. ಗುಡ್ ಗರ್ಲ್ ಅಂದ್ರೆ ನೀನು ಎಲ್ಲಾರು. ಅವ್ರಿಗೆ ಏನೇನೋ ಮಾಡ್ತಾಳ್ರಿ ಸಲ ಇನ್ನೂ ಜಾಸ್ತಿ. ಲಾಸ್ಟ್ ನೋಡಿದ್ರೆ ನಾನು ಇಲ್ಲ ನೋಡಿದ್ರು. ಒಂದು ತಗೋಬೇಕು. ಅಗ್ನಿಹೋತ್ರವನ್ನು ಮುಗಿಸ್ಬಿಡೋಣ. ಅಗ್ನಿಹೋತ್ರವನ್ನು ಮುಗಿಸಿದ್ಮೇಲೆ ಇದು ಹೇಗೆ ಕನೆಕ್ಟೆಡ್ ವಿತ್ ಹೀಲಿ ಅಂತ ಹೇಳಿ ಹೇಳೋಣ. ಬಿಡಬಾರ್ದು, ನಾನು ಪರ್ಸನಲ್ ಆಗಿ ಹೇಳ್ಬೇಕು. ಯಾಕಂದ್ರೆ ಅವ್ರು ಏನು ಮಾಡ್ತಾರೆ ಮೇಡಮ್, ಈಗಾಲ್ರಿ ಅವರು ರೇಖೆಯಿಂದ ಮಾಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಏನಾಗೈತೆ, ನಮ್ಮದು ಇಲ್ಲಿದ್ದು ಎಷ್ಟು ಇಂಪಾರ್ಟೆನ್ಸು ಅದನ್ನ ಮೇಡಮ್ ಇವಾಗ ರೇಖೆ ಕಾಸ್ಮಿಕ್ ಎನರ್ಜಿಯನ್ನು ಅಪ್ಲೈ ಮಾಡ್ತೇವೆ. ಅದ್ರ ಮೂಲಕ ನಾವು ಡ್ರಾ ಮಾಡಿಕೊಂಡು ನಾವು ಮೀಡಿಯಾ ಈಗ ಅಗ್ನಿಹೋತ್ರ ನಾವು ಇಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀವಿ ಮಹಾಬಲೇಶ್ವರ ಟೆಂಪಲಲ್ಲಿ. ಅವೇರ್ನೆಸ್ ಮತ್ತು ಒಂದು ಕಾರ್ಯಕ್ರಮ, ಒಂದೇನಂತಾರೆ ನಮ್ಮ ಗುಡಿ ಇನ್ನೇನಾಗಿದೆ ಇನ್ನೂ ಜಾಸ್ತಿ ಅದರದ್ದು ಉಜ್ವಲ ಪ್ರಕಾಶ ಏನಾದ್ರು ಡಿವೈನ್ ಎನರ್ಜಿ ಎಲ್ಲರಿಗೂ ಸಲ್ಲಲಿ ಮತ್ತು ಎಲ್ಲರಿಗೂ ಅದ್ರದ್ದು ನಾಲೆಜ್ ಸಿಗಲಿ. ಅದ್ರಲ್ಲಿ ನಮ್ಮ ಹೀಲಿ ಯಾವ ಥರ ಹೆಲ್ಪ್ ಆಗುತ್ತೆ ಅಂತ ಕೂಡ ಮೇಡಮ್ ಹೇಳ್ತಾರೆ. ಎಷ್ಟು ಆಗುತ್ತೆ ಅಷ್ಟು ಕವರ್ ಮಾಡ್ತೀವಿ. ಇದು ಸಡನ್ ಗ್ಯಾರಂಟಿ ಕೊಟ್ಟಾರೆ. ಲೈಫ್ ಟೈಮ್ ಅವ್ರು ಎಷ್ಟು ಹೇಳ್ತಾರೆ ಹೆಣ್ಮಕ್ಳಿಗೆ. ಇಲ್ಲಿ ಕಾಲು ತೊಗೊಂಡ್ರೆ ಕಾಲು ಹಿಡಿತಾವ, ಬೆನ್ನು ಮೋಸಕ್ಕೆ ಚಾಲು ಮಾಡ್ತೈತಿ ಸಿಜರಿನವ್ರಿಗೆ. ಆಮೇಲೆ ಹೊಟ್ಟೆ ಒಳಗೆ ಏನಾದರೂ ಪ್ರಾಬ್ಲಮ್ಸ್ ಇರ್ತಾವ, ಹಿಂಗೆಲ್ಲನೂ ಇರ್ತಾವ. ಅವೆಲ್ಲ 21 ನಿಮಿಷಕ್ಕೆ ಸೂರ್ಯ ಅಸ್ತ ಆಗ್ತಾನೆ.
ಸೂರ್ಯ ಅಸ್ತದ ಸಮಯಕ್ಕೆ ಸರಿಯಾಗಿ ಮಾಡುವಂಥ ಕೆಲಸ. ಇದನ್ನು ನಾವು ಅಗ್ನಿಹೋತ್ರ ಅಂತ ಕರಿತೇವೆ. ಮಧ್ಯದಲ್ಲಿ ಮಾತನಾಡಬಾರ್ದು, ಮಧ್ಯದಲ್ಲಿ ಎದ್ದು ಹೋಗಬಾರ್ದು. ಮೊಬೈಲನ್ನು ದಯವಿಟ್ಟು ಕೊಟ್ಟು ಸಹಿತ ಇರಬೇಕು. ಸುಣ್ಣಾಗಿರಬೇಕು. ಈ ಥರ ಅಕ್ಷತ ಬೇಕು. ಅದಾದಮೇಲೆ ಸ್ವಲ್ಪ ಹಸುವಿನ ತುಪ್ಪ ಬೇಕು. 4 ಅಂಶ ಆಯಿತಾ. ಇನ್ನೊಂದು ಅಂಶ ಮಂತ್ರ ಇದೆ. 2 ಮಂತ್ರ ಇದೆ. ಸೂರ್ಯ ಉದಯಕ್ಕೆ ಬೆಳಕಿನ ಹೊತ್ತಿಗೆ ನಾವೇನು ಹೇಳ್ತೇವೆ, ಸೂರ್ಯಾಯ ಸ್ವಾಹ. ನಮಸ್ಕಾರ ಬರ್ರಿ. ಸೂರ್ಯಾಯ ಸ್ವಾಹ. ಅಂದರೆ ಅರ್ಥ ಇದೆ, ಸೂರ್ಯ ದೇವರೇ ನಾನು ನಿಮಗೆ ಕೊಡ್ತಾ ಇದ್ದೇನೆ. ನಮಗೆ ಕೊಡುವ ಬುದ್ಧಿ ಬಹಳ ಕಡಿಮೆ. ಅದು ಜ್ಞಾನ ಆಗಿರ್ಬೋದು, ದಾನ ಆಗಿರ್ಬೋದು, ಎರಡನ್ನೂ ನಾವು ಯಾರಿಗೂ ಕೊಡಲಿಕ್ಕೆ ಇಷ್ಟನೇ ಪಡೋದಿಲ್ಲ. ಇದರಿಂದ ಏನಾಗುತ್ತೆ ಅಂದರೆ ನಿತ್ಯವೂ ನಮ್ಮಲ್ಲಿ ಕೊಡುವಂತಹ ಬುದ್ಧಿ ಜಾಗೃತ ಆಗ್ತದೆ. ನೆಕ್ಸ್ಟ್ ಏನು ಹೇಳ್ತೇವೆ, ಸೂರ್ಯಾಯ ಇದಂ ನಾಮ. ಇದಂ ಕೊಡು ಸರ್. ಅದನ್ನು ನಾನು ನಿಮಗೆ ಪುನಃ ಈ ರೂಪದಲ್ಲಿ ಕೊಡ್ತಾ ಇದ್ದೇನೆ. ಆಯ್ತಾ. ಪ್ರಜಾಪತಿಯೇ ಸ್ವಾಹ. ಸ್ವಾಹ ಅಂದಾಗ ಮಾತ್ರ ನಾವು ಅಕ್ಷರವನ್ನು ನಾವು ಅಗ್ನಿದೇವರಿಗೆ ಹಾಕ್ತೇವೆ. ಸಾಕ್ಷಾತ್ ಅಗ್ನಿದೇವ ಒಂದು ಪಾತ್ರೆಯಲ್ಲಿ ಒಬ್ಬರೇ ಕೂತ್ಕೊಂಡು ಮಾಡಬಹುದು, ಎಲ್ಲರೂ ನೋಡಬಹುದು. ಇದು ಪೂಜೆ ಅಲ್ಲ. ಇದಕ್ಕೆ ಯಾವುದೇ ಮಳಿಗೆ ಇಲ್ಲ, ಜಾತಿ ಧರ್ಮ ಏನೂ ಇಲ್ಲ. ಸ್ಥಳ ಯಾವುದು, ಯಾವ ಸ್ಥಳದಲ್ಲಿ ಬೇಕಾದರೂ ಮಾಡಬಹುದು. ಇನ್ಯಾವ ಅಲಂಕಾರವನ್ನು ನಾನು ಮಾಡಿಲ್ಲ. ಆಮೇಲೆ ಈಸ್ ಎ ಗುಡ್ ಹ್ಯೂಮನ್ ಬೀಯಿಂಗ್. ಆಮೇಲೆ ನಮಗೆ ಎಲ್ಲರಿಗೂ ಒಳ್ಳೆ ಮಾಹಿತಿಗಳು ಕೊಡ್ತಾ ಇರ್ತಾರೆ. ನೀವು ಯಾವಾಗೂ 24/7 ಯಾವಾಗೂ ಫೋನ್ ಮಾಡಿ ಫೋನ್ ರಿಸೀವ್ ಮಾಡ್ತಾರೆ. ಬಿಸಿ ಇದ್ದರೆ ಮಾತ್ರ ಆಮೇಲೆ ಮಾಡ್ತೀನಿ, ಏನೇ ಸಮಸ್ಯೆ ಇದ್ದರೆ ಅಂತ ಹೇಳ್ಬಿಟ್ಟು. ಸೊ ಅವ್ರನ್ನೆಲ್ಲ ನಮಗೆಲ್ಲ ಪರಿಚಯ ಮಾಡಿಕೊಟ್ಟಿದ್ದೀನಿ. ನಿಮ್ಗೆ ಏನೋ ಬೇಕಂದರೆ ಅವ್ರ ಹತ್ರ ಬೇಕಂದ್ರೆ ಹೆಲ್ಪು ಕೇಳಿರಿ ಅಥವಾ ಇನ್ನೂ ಮಾಹಿತಿ ತೊಗೊಳ್ರಿ. ಸೊ ಅದಕ್ಕೆ ನಮ್ಮ ಒಂದು ಸಹ್ಯಾದ್ರಿ ನಾಡು, ಇಡೀ ಸಹ್ಯಾದ್ರಿ ನಗರ ಅಥವಾ ನಮ್ಮ ಮಹಾಬಲೇಶ್ವರ ಮೇಡಮ್ ಒಂದು ಸಣ್ಣ ಕಾಣಿಕೆ ಅಂದರೆ ಗುರುದಕ್ಷಿಣೆ. ನಾವು ಇದೆಲ್ಲ ಮಾಡಿಕೊಂಡ್ಮೇಲೆ ಗುರುದಕ್ಷಿಣೆಯಿಂದ ಕಳಿಸಬಾರ್ದು ಅಂತಾರೆ. ಅದು ಒಂದು ನಮ್ಮ ಸಣ್ಣ ಕಾಣಿಕೆ ಎಲ್ಲ ಪರವಾಗಿ ಮಾಡ್ತಾರೆ. ಇವತ್ತಿನ ದಿವಸ ನಾವು ಸಹ್ಯಾದ್ರಿ ನಗರ ಮಹಾಬಲೇಶ್ವರ ಮೇಡಮ್ ಯಾಕಂದರೆ ಇಲ್ಲಿ ಅಗ್ನಿಹೋತ್ರಿ ಅಂದರೆ ಅದು ಇಂಪಾರ್ಟೆನ್ಸ್ ಏನು ಅಂತ ತಿಳ್ಕೊಲಿಕ್ಕೆ ಆ್ಯಕ್ಚುಲಿ ಎಲ್ಲರೂ ಒಂದು ಟೀಮ್ ಬರ್ತಾ ಇತ್ತು. ಒಂದು 20-25 ಟೀಮ್ ಇತ್ತು. ಅವ್ರು ಕರ್ಕೊಂಡು ಬರೋಳಿದ್ರು. ಆದರೆ ನಾವೇನು ಮಾಡ್ತಿದ್ರೆ, ಈಗ ಅವ್ರು ಕರ್ಕೊಂಡು ಬಂದಾಗ ಏನಾಗುತ್ತೆ, ನಾವು ಅಕಸ್ಮಾತ್ ಜನ ಬರಲಿಲ್ಲ ಅಂದರೆ ಅವರ 25 ಮಂದಿ ಆಗಬಾರ್ದು. ಅದಕ್ಕೆ ಮೇಡಮ್ ಏನಂದ್ರು, ಫಸ್ಟ್ ಒಂದು ಸ್ವಲ್ಪ ನಾವು ಬಂದು ಒಂದು ಸ್ವಲ್ಪ 4 ಮಂದಿಗೆ ಹೇಳ್ತೇನೆ, ಆಮೇಲೆ ದೊಡ್ಡ ಪ್ರಮಾಣದಾಗ ಮಾಡೋಣ ಅಂತ ಇದ್ದಾರೆ. ದೊಡ್ಡ ಪ್ರಮಾಣದಾಗ ಏನಂದ್ರೆ ಹೊರಗೆ ಮಾಡ್ಬೋದು, ಒಳಗೂ ಮಾಡ್ಬೋದು. ಇದರಿಂದ ಏನು ಯಾರು ನಿಮಗೇನು ಹಣ ರೊಕ್ಕ ಕೊಡೋದಿಲ್ಲ, ಎಲ್ಲ ನಿಮ್ಮ ಕಡೆನೇ ಇರುತ್ತೆ. ಅದೊಂದು ಸಾಮಾನು ಒಂದು 150 ರೂಪಾಯಿ 200 ರೂಪಾಯಿ ಖರ್ಚು ಮಾಡಿದ್ರೆ ಒಂದು ತಿಂಗಳೊಳಗೆ ನೀವು ಅದನ್ನೆಲ್ಲ ಯೋಚನೆ ಮಾಡಿದ್ರೆ ಪಾಸಿಟಿವ್ ಎನರ್ಜಿ ಬರುತ್ತೆ ನಿಮ್ಮಲ್ಲಿ. ಮಾರ್ನಿಂಗ್ ಮತ್ತು ಈವ್ನಿಂಗ್ ಅದಕ್ಕೇನು ರಿಸ್ಟ್ರಿಕ್ಷನ್ಸ್ ಏನಿಲ್ಲ. ಸೊ ಮಾರ್ನಿಂಗ್ ಜೊತೆ ಅದು ಬಂದರೆ ಯಾಕೆ ಬರುತ್ತೆ, ಯಾಕೆ ಬೇರೆ ಮಾಡ್ಬೋದು. ಆ ಮಾಡಿದ್ರೆ ನಿಮ್ಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಅದೇನು ನೀವು ಬೂದಿ ಅಂದರೆ ಅದು ಬೂದಿ ನಿಮ್ಗೆ ಇನ್ನೂ ಇರ್ಬೋದು, ಅದು ನೀರಲ್ಲಿ ಹಾಕ್ಬೋದು. ಅವೆಲ್ಲ ಇದ್ದಾವೆ. ಅದೇ ನೆಗೆಟಿವ್ಸ್ ಇಲ್ಲ, ಅದು ಗಿಡಕ್ಕೆ ಹಾಕ್ಬೋದು. ಅಂದರೆ ಅಷ್ಟು ಎನರ್ಜಿ ಅದರಲ್ಲಿ ಇರುತ್ತೆ. ಯಾಕಂದರೆ ನಮ್ಮಲ್ಲಿ ನಾವು ಮಾಡ್ತಾ ಇದ್ದೀವಿ. ನಮ್ಮ ಬಾತ್ರೂಮ್ ಮೈತ್ರ ಅವರು ಏನು ಮಾಡಿದ್ರು, ಇವರು ಮಾಡ್ತಾರೆ. ಆದರೆ ಎಲ್ಲರಿಗೂ ಮಾಡಿದ್ರೆ ನಮ್ಮ ಸಹ್ಯಾದ್ರಿ ಪಾಸಿಟಿವ್ ಎನರ್ಜಿ ಬರುತ್ತೆ. ಎಲ್ಲರೂ ಮನೆಗಳು ಮಾಡಿದ್ದಾರೆ. ಈ ನಾವು ಮಾಡಿದ್ರೆ ಮಕ್ಕಳ ಕಡೆ 2 ಮನೆ ಹತ್ರ ಆಗ್ಬೋದು. ನೀವೆಲ್ಲರೂ ಕೂಡ ಎಲ್ಲರೂ ಮನೆಗಳು ಮಾಡಿದ್ರೆ ಪಾಸಿಟಿವ್ ಸಹ್ಯಾದ್ರಿ ಪಾಸಿಟಿವ್ ಎನರ್ಜಿ ಬರುತ್ತೆ. ಪಾಸಿಟಿವ್
ನಿಮ್ಮ ಮನೆಯೊಳಗೆ ಎಲ್ಲರೂ ಯಾವ ಟೈಮ್ ಒಂದು ಟೈಮ್ 2 ಟೈಮ್ ಮಾಡಬೇಕು ಅಥವಾ 1 ಟೈಮರ್ ಮಾಡಿ ಟೈಮ್ ಇಲ್ಲದೆ ಇದ್ದರೆ ಯಾವ ಊರಿಗೆ ಹೋದ್ರೆ ನಡೆಯುತ್ತೆ. ಅಟ್ಲೀಸ್ಟ್ ಸ್ಲೋಲಿ ಒಂದು ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಅದು ಇಬ್ಬರು ಮೂರ್ತಾಗುತ್ತೆ 1 ತಿಂಗಳು 2 ತಿಂಗಳು 3 ತಿಂಗಳು ಮೂರ್ತಾಗುತ್ತೆ. ಈಗ ಅದಕ್ಕೆಲ್ಲ ಮಾಡೋದು ನಿನ್ನೆಗೆ ಮನೆ ಅಬೌವ್ 9 ಇದ್ರೆ ದಟ್ ಇಸ್ ದ ಬೆಸ್ಟ್ ವಾಟರ್ ಅಂತಲೇ ಕನ್ಸಿಡರ್ ಮಾಡ್ತೇವೆ. ನಾವು ಕುಡಿಯೋ ವಾಟರ್ನಲ್ಲಿ ನಮಗೆ ಬಹಳ ಅಸಿಡಿಕ್ ಜಾಸ್ತಿ ಇದ್ರೆ ಅಸಿಡಿಟಿ ನಮಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಇದನ್ನು pH ವ್ಯಾಲ್ಯೂ ಇಂಪ್ರೂವ್ಮೆಂಟ್ ಆಗುತ್ತೆ. ನಮ್ಮ ಬಾಡಿ ಅಸಿಡಿಟಿ ಕಂಟ್ರೋಲ್ ಆಗುತ್ತೆ. ಅಸಿಡಿಟಿ ಆ್ಯಕ್ಚುಲಿ ಅಗ್ನಿಹೋತ್ರ ನಮಗೆ ಶುರು ಮಾಡೋಕ್ಕೆ ನಾವು ಕೊರೋನಾದಲ್ಲಿ ಮಾಡಬೇಕು, ಮನೆಯಲ್ಲಿ ಮಾಡಿದ್ರೆ ಒಳ್ಳೆಯದಂತ ಇದು ನಾನು ಒಂದು ದೊಡ್ಡ ಧನ್ಯವಾದ ಹೇಳೋದು ವೈಶಾಲಿ ಅವರಿಗೆ. ಯಾಕಂದರೆ ಅವರು ನನಗೆ ಅದನ್ನು ಡಿವೈಸ್ ಅದನ್ನೆಲ್ಲ ಅವರೇ ತರಿಸ್ಕೊಡ್ತಾರೆ. ಅಲ್ಲಿ ಹೋಗಲ್ಲ ಮೇಡಮ್ ಕರಿತೇನೆ. ಅವ್ರದ್ದೇನೋ ಇದೆ ನನಗೆ ಗೊತ್ತಿಲ್ಲ, ನಿಮಗೆ ಸರ್ ಎಲ್ಲಿದ್ದಾರೆ? ಆ್ಯಕ್ಚುಲಿ ಕೊರೋನಾದಲ್ಲಿ ಮಾಡಿದ್ವಿ ನಾವು ತುಂಬ, ಅಂದರೆ ಅವಾಗ ಟೈಮು ಇರ್ತಿತ್ತಲ್ಲ, ಅದರಿಂದ ಭಾಳನೇ ಇಲ್ಲ ಬರ್ರಿ ಅದರಲ್ಲಿ ಎಲ್ಲ ರೆಕಾರ್ಡಿದೆಲ್ಲ ಸರ್ ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಅದು ಯಾಕಂದರೆ ಅವ್ರು ಅಗ್ನಿಹೋತ್ರ ಮಾಡ್ತಿದ್ರಂತೆ, ಅದು ಹಂಗೆ ಅವ್ರಿಗೇನು ಕ್ಲಾಸ್ ಆಗಲಿಲ್ಲ. ಅಂದರೆ ಅಗ್ನಿಹೋತ್ರ ವೈಬ್ರೇಷನ್ ತುಂಬ ಚೆನ್ನಾಗಿದೆ. ಅದನ್ನು ಶಾಂತ ಆಗೋರಿಗೆ ನಾವು ಜಪ ಮಾಡ್ಬೋದು. ಅದರಲ್ಲಿ ಏಕಾಗ್ರತೆಯಿಂದ ನೋಡ್ತಾ ಕೂತ್ರೆ ಚೆನ್ನಾಗಿ ಅನಿಸುತ್ತೆ. ನಮ್ಮದು ಬಾಡಿ ಒಳಗಿರೋ ಏನಿದೆಯಲ್ಲ ರಿಥಮಿಕ್ ಸೈಕಲ್ ಪ್ರಾಪರ್ ಆಗಿ ಆಗ್ತದೆ. ಅದರಿಂದ ನಮ್ಮ ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತದೆ. ನಾನು ಹೇಳಿದ್ದೆಲ್ಲ ಬುಪ್ಪಲ್ಲ ಎಫೆಕ್ಟ್ ಆಗಿಲ್ಲ. ಯಾಕೆ ಅಂದರೆ ಅವ್ರಿಗೆ ಅವ್ರ ಮನೆಯಲ್ಲಿ ತುಂಬ ಒಂದು ಆರೋಗ್ಯ ಇರ್ತಾರೆ. ನೀವು ನಿತ್ಯ ನಿರಂತರವಾಗಿ ಒಂದೇ ಸ್ಥಳದಲ್ಲಿ ನಿಂತ್ಕೊಂಡು ಮಾಡಿದ್ದೆ ಆದರೆ ಯಾವ ಒಂದು 5 ಜನ ಬಂದ ಏನೋ ನಮಗೆ ಏನು ಮಾಡಲಿ ಬಿಡ ಅವ್ರು ಇದಾಗ ಬೇಡ ಕೊಡತ್ತಾರ. ಇನ್ನೊಬ್ಬರೇ ಎಲ್ಲ ಶಾರದಾ ಮಾತೆಗಳೇ ಇನ್ನೊಬ್ರು ಹಚ್ಕೊಂಡು ಎಲ್ಲ ಕೊಡ್ತಾರೆ. ಅಂದರೆ ಈಗ ಇದು ಶಿಲ್ಪ ಈ ಕಡೆ ಇಲ್ಲಿ ಬನ್ನಿ ಮೇಡಮ್, ಹಿಂಗೆ ನಮ್ಮ ಮನೆ ಇದೆಲ್ಲ ಮಾಡಬಾರ್ದು. ಏನಾಗಲ್ಲ, ನಮ್ದೊಂದು ಸಣ್ಣದೊಂದು ನಮ್ಮ ನೆನಪಿರ್ಬೇಕು. ನಾನು ಹಾಗೂ ನೆನಪಿರ್ತದೆ.